ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸಚಿವ ಪರಮೇಶ್ವರ್ ನಾಯ್ಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನಲ್ಲಿ ನಡೆದ ಎಸ್ಐಆರ್ ಜಾಗೃತಿ ಸಭೆಯಲ್ಲಿ ಮಾತನಾಡಿದ ಅವರು, ಈ ಪ್ರಕ್ರಿಯೆ ಮೂಲಕ ಕಾಂಗ್ರೆಸ್ ಅನ್ನು ದುರ್ಬಲಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಮುಕ್ತ ಭಾರತ ಮಾಡುವ ಉದ್ದೇಶದಿಂದ ಬಿಜೆಪಿ ಎಸ್ಐಆರ್ ಯೋಜನೆಯನ್ನು ರೂಪಿಸಿದೆ ಎಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ನಿರ್ದೇಶನದಂತೆ ಈ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು, ಬಿಜೆಪಿ ಮತ್ತು ಆರ್ಎಸ್ಎಸ್ ಸೇರಿ ಸಾಮಾನ್ಯ ಜನರ ಮತದಾನದ ಹಕ್ಕನ್ನು ಕಸಿಯಲು ಸಂಚು ರೂಪಿಸುತ್ತಿವೆ ಎಂದು ಟೀಕಿಸಿದರು. ಇದೇ ವೇಳೆ ಚುನಾವಣಾ ಆಯೋಗವು ಬಿಜೆಪಿ ಕೈಗೊಂಬೆಯಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ ಅವರು, ಎಸ್ಐಆರ್ ಪ್ರಕ್ರಿಯೆ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಎಂದು ಹೇಳಿದರು. ಎಸ್ಐಆರ್ ನಿಯಮಗಳಿಂದ ನಿಜವಾದ ಭಾರತೀಯ ನಾಗರಿಕರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಅಪಾಯವಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಪರಮೇಶ್ವರ್ ನಾಯಕ್, ಬಿಎಲ್ಒಗಳು ಅತ್ಯಂತ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಜನರ ಮತದಾನದ ಹಕ್ಕನ್ನು ಕಾಪಾಡಿಕೊಳ್ಳಲು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಂದು ಅವರು ಮನವಿ ಮಾಡಿದರು. ಅದಿದ್ದರೂ ಸಹ ಬಿಜೆಪಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಯಾವ ರೀತಿ ಹೇಳ್ತಾರೋ ಆ ರೀತಿ ಇವತ್ತು ಆಯೋಗ ಇವತ್ತು ನಡ್ಕೊಂಡು ಪ್ರಜಾತಂತ್ರ ವ್ಯವಸ್ಥೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡೆದ ಸಂವಿಧಾನಕ್ಕೆ ಅಪಚಾರ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಬಹಳ ಹೆಚ್ಚು ಬಯಸಬೇಕು. ಇಲ್ಲಿ ಕೂತಿರ್ತಕ್ಕಂಥ ನಿಮ್ಮ MLA ಅವರ ಆದಿಯಾಗಿ ನನ್ನ ಆದಿಯಾಗಿ ನಿಮ್ಮೆಲ್ಲ ಆದಿಯಾಗಿ ನಾವು ಯಾರಿಗೆ ಮತದಾರರನ್ನ ನಮಗೆ ಯಾರಿಗೂ ಓಟ್ ಮಾಡ್ತಿಲ್ಲ. ಈಗ ಎಸ್ಐಆರ್ ಕಾಯ್ದೆ ಬಂದ ಮೇಲೆ ನಾವು ಯಾವಾಗಲೂ ಮತದಾರರಲ್ಲ. ಇದು ನಿಮ್ಮ ತಲೆಗೆ ಬರಬೇಕು. ನಮ್ಮ ಡಾಕ್ಟರ್ ಮಾತಾಡೋರು ಹೇಳ್ತಾ ಇದ್ರು, ಚುನಾವಣೆ ಜಿಲ್ಲಕ್ಕೆ ಚುನಾವಣೆ ಬಂದಾಗ ಸ್ವಲ್ಪ ಬಾಬು ಹೇಳಪ್ಪ, ಚುನಾವಣೆ ಜಿಲ್ಲಕ್ಕೆ ನಿಮಗೆ ಅವಕಾಶ ಆಗುತ್ತೆ ನಾವು ಗೊತ್ತಿಲ್ಲ ಅಂತ ಹೇಳಿದ್ರು. ಚುನಾವಣೆ ಬಂದಾಗ ನಮ್ಮ ಭವಿಷ್ಯ ಹೋಗ್ಬಿಡುತ್ತೆ. ಇವತ್ತು ಮತದಾರ ಚೀಟಿ ಇಲ್ಲ ಅಂದ್ರೆ ನೀವು ಯಾರಾದ್ರೂ ಕಿತ್ತುಕೊಳ್ಳಕ್ಕಾಗೋದಿಲ್ಲ. ಇವತ್ತು ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಮಾಡಬೇಕು, ನಿಮ್ಮ ಮಕ್ಕಳನ್ನು ಓದಬೇಕು, ನಿಮ್ಮ ಮಕ್ಕಳನ್ನು ಉದ್ಯೋಗ ಕಳಿಸಬೇಕು, ನೀವು ಮತ್ತೆ 5 ಗ್ಯಾರಂಟಿಗಳನ್ನ ಪಡೆಯಬೇಕು, ಬೇರೆ ಬೇರೆ ಸೌಲಭ್ಯಗಳನ್ನು ತೆಗೆದುಕೊಳ್ಳಬೇಕಂದ್ರೆ ಓದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕೇವಲ ಚುನಾವಣೆಗೆ ನಿಲ್ಲೋದಕ್ಕೆಲ್ಲ ಓಟ್ ಇದ್ದೀರಿ. ಓಟ್ ಇಲ್ಲ ಆಧಾರ್ ಕಾರ್ಡ್ ಆಗೋದಿಲ್ಲ, ರೇಷನ್ ಕಾರ್ಡ್ ಆಗೋದಿಲ್ಲ, ನಿಮಗೆ ಸರ್ಕಾರಕ್ಕೆ ಯಾವ ಸವಲತ್ತುಗಳು ಸಿಗೋದಿಲ್ಲ. ಇದರ ಬಗ್ಗೆ ನೀವು ಜಾಗೃತಿಯನ್ನು ವಹಿಸಬೇಕು. ನೀವು ಹೆಚ್ಚಾಗಬೇಕು. ನೀವು ಹೆಚ್ಚಾಗಬೇಕು ಅಂದ್ರೆ ನಾವು ನಮ್ಮ ಮತದಾರರ ಹಕ್ಕನ್ನ ಕಳ್ಕೊಂಡ ಮೇಲೆ ನಾವು ಇದ್ದೇನು ಪ್ರಯೋಜನ. ವಿಧಾನ ಪರಿಷತ್ ಚುನಾವಣೆ ವೇಳೆ ಜೆಡಿಎಸ್ಗೆ ಮತ ಹಾಕುವಂತೆ ಕರೆ ಬಂದಿತ್ತು ಎಂಬ ವಿಚಾರಕ್ಕೆ ಶಾಸಕ ಗೋಪಾಲಕೃಷ್ಣ ಸ್ಪಷ್ಟನೆ ನೀಡಿದ್ದಾರೆ. ಜೆಡಿಎಸ್ಗೆ ಮತ ಹಾಕುವಂತೆ ಕರೆ ಬಂದಿದ್ದು ನಿಜ, ಆದರೆ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧರಾಗಿದ್ದು ಯಾವುದೇ ಕಾರಣಕ್ಕೂ ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕುವುದಿಲ್ಲ ಎಂದು ಕರೆ ಮಾಡಿದ ವ್ಯಕ್ತಿಗೆ ತಿಳಿಸಿದ್ದಾಗಿ ಹೇಳಿದ್ದಾರೆ. ಇದೇ ವೇಳೆ ಮಂತ್ರಿ ಸ್ಥಾನ ಕುರಿತು ನೀಡಿದ್ದ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಅಯೋಗ್ಯರ ಕಾಲಿಗೆ ಬಿದ್ದು ಮಂತ್ರಿ ಸ್ಥಾನ ಕೇಳಲ್ಲ ಎಂಬ ತಮ್ಮ ಹೇಳಿಕೆ ಕುರಿತು ಸ್ಪಷ್ಟನೆ ನೀಡಿದ ಅವರು, ಆ ಹೇಳಿಕೆಗೆ ತಪ್ಪು ಅರ್ಥ ಕಲ್ಪಿಸಲಾಗಿದೆ ಎಂದರು. ದಾರಿಯಲ್ಲಿ ಬಂದವರಿಗೆ ನಮಸ್ಕಾರ ಮಾಡುವುದಕ್ಕಿಂತ ನಿಜವಾದ ದೇವರಿಗೆ ನಮಸ್ಕಾರ ಮಾಡಿದರೆ ಮಂತ್ರಿ ಸ್ಥಾನ ಸಿಗುತ್ತದೆ ಎಂಬ ಅರ್ಥದಲ್ಲಿ ಹೇಳಿದ್ದೇ ಹೊರತು ಯಾರನ್ನು ವೈಯಕ್ತಿಕವಾಗಿ ಉದ್ದೇಶಿಸಿ ಹೇಳಿಲ್ಲ ಎಂದು ಸ್ಪಷ್ಟಪಡಿಸಿದರು. 7 ಬಾರಿ ಶಾಸಕನಾಗಿ ಆಯ್ಕೆಯಾಗಿರುವ ನನಗೆ ಮಂತ್ರಿ ಸ್ಥಾನ ಸಿಗುವುದು ನನ್ನ ಹಕ್ಕು. ಈ ಬಾರಿ ಮಂತ್ರಿಯಾಗುವ ವಿಶ್ವಾಸವಿದ್ದು ವಿಶ್ವಾಸಾರ್ಹ ಮೂಲಗಳಿಂದಲೂ ಮಾಹಿತಿ ಸಿಕ್ಕಿದೆ. ಸಚಿವ ಸ್ಥಾನ ದೊರೆತರೆ ಚಿತ್ರದುರ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೇನೆ ಎಂದರು. ವರದಿಗಾರ ರುದ್ರೇಶ್, ಹೆಡ್ಜೆ ಟಿವಿ, ಮೊಳಕಾಲ್ಮೂರು. ಫೈನಲ್ ಆಗೋಂಥ ಒಂದು ಚಾನ್ಸಸ್ ಇದೆ ಸರ್. ತಮಗೆ ಏನಾದರೂ ಸಚಿವ ಸ್ಥಾನ ಸಿಗೋಂಥ ಚಾನ್ಸಸ್ ಇದೆ? ನನಗೆ 99% ಹೋಪ್ಸ್ ಇದೆ. ಯಾವುದೋ ಮೂಲಗಳಿಂದ ಕೂಡ ಮಂತ್ರಿ ಮಾಡ್ತೀವಿ ಅಂತೇಳಿ ಒಂದು ಆಶಾಭಾವನೆ ಆಗಿರ್ತದೆ, ಮಾತು ಸಿಕ್ಕಿದೆ ಸರ್. ಒಂದು ಪ್ರಾದೇಶಿಕತೆಯ ಅನುಗುಣವಾಗಿ ಅಥವಾ ಜಾತಿ ಸಮೀಕರಣದ ಆಧಾರದ ಮೇಲೆ ತಮಗೆ ಸಚಿವ ಸ್ಥಾನ? ನಾನು ಕೇಳ್ತಕ್ಕಂಥದ್ದು ಜಾತಿ ಮೇಲೆ ಕೇಳಲ್ಲ. 7 ಸಾರಿ ಗೆದ್ದಿದ್ದೀನಿ ಜನರಲ್ ಆಗಿ. ಜಾತಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ, ಬೇರೆಯವ್ರಿಗೆ ಯಾವ ಡಿಮ್ಯಾಂಡ್ ಇರುತ್ತೋ ಅವ್ರಿಗೆ ಹಾಕ್ಬೇಕು. ನನಗೆ ಕೊಡ್ತಕ್ಕಂಥ ಜನರಲೈಸೇ ಮಾಡಿದ್ರೆ ನಾನು 7 ಸಾರಿ ಎಲ್ಲರಿಗಿಂತ ಸೀನಿಯರ್ ಆಗಿರೋದು ನನಗೆ ಕೊಡಲಿ ಅಂತ ಕೇಳೋದು. ಸರ್, ತಮಗೆ ಸಚಿವ ಸ್ಥಾನ ನೀಡಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ
ವಿಜಯನಗರ, ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಯ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಕೂಡ ಹೈಕಮಾಂಡ್ ಕದ ತಟ್ಟಿದ್ದಾರೆ ಸರ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಇಲ್ಲ ಅನಿಸಿಕೆನಿಲ್ಲ. ಅಲ್ಲೆಲ್ಲ ಕೆಲಸ ಮಾಡಿದ್ವಿ ಬಳ್ಳಾರಲ್ಲಿ. ನಾನು ಪರಮೇಶ್ವರ ಒಟ್ಟಿಗೆ ಅವ್ರ ಮಂತ್ರಿ ಆಗಿದ್ದರು, ನಾನು ಎಮ್ ಎಲ್ ಎ ಆಗಿದ್ದೆ. ಅದೇ ರೀತಿ ವಿಜಯನಗರದಲ್ಲಿದ್ದಲ್ಲಿ ಕೂಡ ಜೊತೆಗಿದ್ದವರು. ನಾವು ಬಿ ಜೆ ಪಿಯಲ್ಲಿದ್ದರು, ಅವ್ರು ಕಾಂಗ್ರೆಸ್ಸಲ್ಲಿದ್ದರು, ಒಟ್ಟಿಗೆ ನಾವು ಕೆಲಸ ಮಾಡಿರೋರು. ಅಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶವಿದೆ. ಅಲ್ಲಿ ಏನು ನಾವು ಮಾಡಿದ್ದು ಅದೇ ಕೆಲಸ ಕೂಡ ನಾನು ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಅದರಲ್ಲೇ ಎಸ್ಪೆಷಲಿ ಮೊಳಕಾಲ್ಮೂರಲ್ಲಿ ಕೂಡ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಭಾವಿಸಿದ್ದೆ. ಸರ್, ಭಾಳಷ್ಟು ಚರ್ಚೆ ಆಗ್ತಕ್ಕಂಥದ್ದು ಕಳೆದ 15 ದಿನಗಳ ಹಿಂದೆ ಒಂದು ಬೆಂಬಲಿಗರ ಸಭೆ ಮಾಡ್ತೀವಿ. ಆ ಸಭೆಯಲ್ಲಿ ನೀವು ಒಂದು ಮಾತು ಹೇಳ್ತೀರಾ, ಅಯೋಗ್ಯರ ಕಾಲಿಗೆ ಬಿದ್ದು ನಾನು ಮಂತ್ರಿ ಪದವಿ ಕೇಳಲ್ಲ ಅನ್ನುವಂಥದ್ದು. ಇದರ ಒಂದು ಕ್ಲಾರಿಫಿಕೇಶನ್ ಅಲ್ಲ, ಅದರಲ್ಲಿ ಯೋಗ್ಯರು ಅಯೋಗ್ಯರ ಪ್ರಶ್ನೆಗಳಿಗೆ ಅರ್ಥನೇ ಇರೋದಿಲ್ಲ. ಕೆಲಸ ದಾರಿಗೆ ಬಿದ್ದವ್ರಿಗೆ, ದಾರಿಗೆ ಬಂದವ್ರಿಗೆಲ್ಲರೂ ನಮಸ್ಕಾರ ಮಾಡ್ಕೊಂಡು ಕೇಳೋದಕ್ಕಿಂತ ಒಂದೇ ಸಾರಿ ಹೊಡೆದ್ರೆ ದೊಡ್ಡವ್ರಿಗೆ ಹೊಡಿಬೇಕು, ಒಂದು ದೇವ್ರಿಗೆ ಹೊಡಿಬೇಕು ನಮಸ್ಕಾರ. ಎಲ್ಲ ದೇವ್ರಿಗೆ ಹೊಡೆದ್ರೆ ಅದ್ರಾಗ ಅರ್ಥ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದೀನಿ.